ಆಸ್ಪತ್ರೆಗಳು ಸರ್ಜನ್ ವೈದ್ಯರಿಗೆ 2 ರಿಂದ 3 ಲಕ್ಷ ಸಂಬಳ ನೀಡೋದು ಯಾಕೆ? ಆಪರೇಷನ್ ಅಗತ್ಯ ಇಲ್ಲದೆ ಹೋದ್ರು ಆಪರೇಷನ್ ಮಾಡ್ತಾರೆ. ಬೇರೆ ಟೆಸ್ಟ್ಗಳು ಬೇಡ ಅಂತ ಮಾಡಿಸ್ಲೇಬೇಕು ಅಂತ ಹೇಳೋದು ಯಾಕೆ? ಆಸ್ಪತ್ರೆಗಳು ಹಣ ಗಳಿಸೋದಕ್ಕೆ ಅಡ್ಡ ದಾರಿ ಹಿಡಿದಿದ್ದ ಅತಿ ದೊಡ್ಡ ಸ್ಟೋರಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಖಾಸಗಿ ಆಸ್ಪತ್ರೆಗಳು ಜನರ ಜೀವದ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದೆ. ಈ ಕರ್ಮಕಾಂಡವನ್ನ ನೋಡ್ತಾ ಇದ್ರೆ ಆಸ್ಪತ್ರೆಗೆ ಹೋಗೋದೇ ಸಾಯೋದಕ್ಕೆ ಅನ್ನುವಂತಹ ಭಾವನೆ ಬಂದ್ಬಿಡುತ್ತೆ. ಇರುವಂತಹ ಎಲ್ಲಾ ಹಣವನ್ನ ಸುಲಿದು ನಂತರ ರೋಗಿಯ ಡೆಡ್ ಬಾಡಿಯನ್ನ ಕೊಡ್ತಾರೆ. ಈ ಆಸ್ಪತ್ರೆಗಳು ಹೇಗೆ ಜನರಿಗೆ ವಂಚನೆ ಮಾಡ್ತಾ ಹೋಗುತ್ತಾ? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಿಮಗ್ ಗೊತ್ತಾ, ಆಸ್ಪತ್ರೆಗಳು ತಮ್ಮಲ್ಲಿ ಸೇವೆ ಸಲ್ಲಿಸುವಂತಹ ವೈದ್ಯರಿಗೆ ಅಂದ್ರೆ ಸರ್ಜನ್ಸ್ಗಳಿಗೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳವನ್ನ ಕಂಡೀಷನ್ ಆಧಾರದ ಮೇಲೆ ನೀಡುತ್ತವೆ. ಇದಕ್ಕೆ ಪ್ರತಿಯಾಗಿ ಡಾಕ್ಟರ್ಸ್ಗಳು ಕೂಡ ಆಸ್ಪತ್ರೆಯ ಆದಾಯಕ್ಕೆ ಕುಂದು ಉಂಟಾಗದಂತೆ ಕೆಲಸ ಮಾಡಲೇಬೇಕಾಗತ್ತೆ. ಆಸ್ಪತ್ರೆಯು ಹೇಳಿದ ಹಾಗೆ ಟೆಸ್ಟ್ ಅನ್ನ ಬರೆದು ಕೊಡಲೇಬೇಕಾಗಿರುತ್ತೆ. ಆ ರೋಗಿಗೆ ಆ ಟೆಸ್ಟ್ ಅಗತ್ಯ ಇರಲಿ ಇಲ್ಲದೆ ಹೋಗ್ಲಿ, ಪೇಷಂಟ್ ಬಳಿ ಹಣ ಇರಲಿ ಇಲ್ದಲೇ ಹೋಗಲಿ, ಅವರು ಹೆಚ್ಚು ಕಡಿಮೆ 4-5 ಲಕ್ಷ ರೂಪಾಯಿಯಷ್ಟು ಟೆಸ್ಟ್ ಅನ್ನ ಮಾಡಿಸ್ಲೇಬೇಕಾಗತ್ತೆ. ಸ್ಕ್ಯಾನಿಂಗ್, ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, BP, ಶುಗರ್ ಟೆಸ್ಟ್, ECG ಇತ್ಯಾದಿ ಪರೀಕ್ಷೆಗಳನ್ನ ರೋಗಿಗಳಿಗೆ ಅಗತ್ಯ ಇಲ್ಲದೆ ಹೋದ್ರೂ ಸಹ ಅವರು ಬರ್ಕೊಡ್ಲೇಬೇಕಾಗತ್ತಂತೆ. ಅದಲ್ಲದೆ ಶಸ್ತ್ರಚಿಕಿತ್ಸೆ ಅಗತ್ಯ ಇಲ್ಲದೆ ಹೋದ್ರು ತಿಂಗಳಿಗೆ 25 ಆಪರೇಷನ್ಗಳನ್ನ ಮಾಡಲೇಬೇಕಂತೆ. ಯಾಕಂದ್ರೆ ಆಪರೇಷನ್ ಥಿಯೇಟರ್ ಎಂಗೇಜ್ ಇರುವಂತೆ ಸರ್ಜನ್ಸ್ಗಳಿಗೆ ಟಾರ್ಗೆಟ್ ಅನ್ನ ಕೊಡ್ಲಾಗತ್ತಂತೆ. ಇದು ಚಾರಿಟಿ ಟ್ರಸ್ಟ್ಗಳಲ್ಲಿ ಆಗ್ತಾ ಇಲ್ಲ, ಆದ್ರೆ ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ಬಹುತೇಕವಾಗಿ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಅನಗತ್ಯ ಸರ್ಜರಿ, ಅಪಾಯಕಾರಿ ಪ್ರೀಮೆಚೂರ್ ಕ್ಯಾಟ್ರಾಕ್ಟ್ ಸರ್ಜರಿಯನ್ನ ಮಾಡಲಾಗ್ತಾ ಇದೆ. ಆದ್ದರಿಂದ ನೀವು ಎಚ್ಚರವಾಗಿರ್ಬೇಕಾಗತ್ತೆ. ವೈದ್ಯರು ನಿಮ್ಮನ್ನ ಭಯಪಡಿಸಿದ್ರೆ ಹೆಚ್ಚು ನೀವು ಆಲೋಚನೆ ಮಾಡಬೇಡಿ. ಅಲ್ಲಿಯ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಸಿ, ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಅವರು ನೀಡಿರುವಂತಹ ಮೆಡಿಕಲ್ ರಿಪೋರ್ಟನ್ನು medical@medicinsmirror ಅಥವಾ medicinshealth.comಗೆ ಮೇಲ್ ಮಾಡಿ ಅಥವಾ 7026646022ಗೆ ಕರೆ ಮಾಡಿ. ನಿಮಗೆ ಸರಿಯಾದ ಮಾಹಿತಿ ಮತ್ತು ಪರಿಹಾರ ಸಿಗುತ್ತೆ. ದೇಶದ 21 ನಗರಗಳಲ್ಲಿ ಈ ಸೇವೆಯನ್ನ ನೀಡಲಾಗ್ತಾ ಇದೆ. ನೀವು ಆ ರೀತಿ ಮೇಲ್ ಅಥವಾ ಕಾಲ್ ಮಾಡಿದ್ರೆ ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳು ನಿಮ್ಮ ರಿಪೋರ್ಟ್ ಅನ್ನ ಓದಿ ಕೂಡಲೇ ಮುಂದಿನ ಚಿಕಿತ್ಸೆಗೆ ಸೂಚಿಸ್ತಾರೆ. ಸರಿಯಾದ ಮಾರ್ಗದರ್ಶನವನ್ನು ಸಹ ನೀಡ್ತಾರೆ. ಜನರ ರಕ್ತ ಹೀರುವಂತಹ ಈ ರಕ್ತ ಪಿಪಾಸು ಆಸ್ಪತ್ರೆಗಳು ಎಕ್ಸ್ಪೋಸ್ ಆಗ್ತವೆ. ಈ ಆಸ್ಪತ್ರೆಗಳ ಮಾಲೀಕರು ಯಾವುದೇ ರಾಜಕಾರಣಿಯ ಸಂಬಂಧಿಯಾಗಿರಬಹುದು ಅಥವಾ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯೂ ಆಗಿರಬಹುದು. ವ್ಯವಹಾರದ ಆಸೆಗೆ ಲಾಭದ ಹಿಂದೆ ಬಿದ್ದು ಈ ರೀತಿ ವಂಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ
ಅದೂ ಕೂಡ ಜನರ ಆರೋಗ್ಯದ ಜೊತೆಗೆ ಚೆಲ್ಲಾಟವಾಡ್ತಾ ಇದ್ರೆ ಇಂತಹ ದುಷ್ಟರ ವಿರುದ್ಧ ವಾಂಟೇಜ್ ವಿತ್ ನಿಶ್ಚಿತ ಕಾರ್ಯಕ್ರಮದ ಸರಣಿಗಳು ಮುಂದುವರಿತಾ ಹೋಗುತ್ತೆ. ಜನರ ಆರೋಗ್ಯದ ವಿಷಯದಲ್ಲಿ ಕಣ್ಣಾಮುಚ್ಚಾಲೆ ಆಡುವವರ ಬಂಡವಾಳವನ್ನ ಬಿಚ್ಚಿಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.